ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಎಷ್ಟೋ ಬಾರಿ ನಿಮಗೆ ಹೀಗನ್ನಿಸಿರಬಹುದು, ನಮ್ಮ ಮನೆಯಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಆದರೂ ನಮಗೇಕೆ ಇಷ್ಟು ಕಷ್ಟಗಳು? ಬಂದ ಸಂಪಾದನೆ ಎಲ್ಲಿಗೆ ಹೋಗುತ್ತದೆ? ಮನೆಯಲ್ಲಿ ಯಾವಾಗಲೂ ಒಂದು ರೀತಿಯ ಭಾರ, ಅಶಾಂತಿ, ಬಡತನ ನಮ್ಮ ಬೆನ್ನೇ ಬಿಡುತ್ತಿಲ್ಲವಲ್ಲ ಎಂದು. ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ ಅಥವಾ ದೇವರ ಮುನಿಸೋ ಅಲ್ಲ, ಬದಲಿಗೆ ನಿಮ್ಮ ಮನೆಯಲ್ಲಿಯೇ ಸೇರಿಕೊಂಡಿರುವ ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಮತ್ತು ವಾಸ್ತುದೋಷ. ಆದರೆ ಚಿಂತೆ ಬೇಡ, ಈ ದೊಡ್ಡ ದೊಡ್ಡ ದೋಷಗಳನ್ನು ನಿವಾರಿಸಲು ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಹೋಮ ಹವನ ಮಾಡಬೇಕಾಗಿಲ್ಲ. ಸಾಕ್ಷಾತ್ ಮಹಾಲಕ್ಷ್ಮಿಯ ಹುಟ್ಟೂರಿನಿಂದ ಬಂದಿರುವ ನಿಮ್ಮ ಅಡುಗಮನೆಯಲ್ಲಿಯೇ ಇರುವ ಕೇವಲ 10 ರೂಪಾಯಿಯ ಕಲ್ಲುಪ್ಪು, ರಾಕ್ ಸಾಲ್ಟ್, ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಹೌದು, ಉಪ್ಪು ಕೇವಲ ಅಡುಗೆಗೆ ರುಚಿ ಕೊಡುವ ವಸ್ತುವಲ್ಲ, ಅದು ಪುರಾಣ ಮತ್ತು ವಾಸ್ತುಶಾಸ್ತ್ರದಲ್ಲಿ ಬಡತನವನ್ನೋಡಿಸುವ ಬ್ರಹ್ಮಾಸ್ತ್ರ. ಇವತ್ತಿನ ವಿಡಿಯೋದಲ್ಲಿ ಕಲ್ಲುಪ್ಪಿನಿಂದ ಮಾಡುವ 5 ರಹಸ್ಯ ತಂತ್ರಗಳನ್ನು ಮತ್ತು ನಾವು ಮಾಡುವ ತಪ್ಪುಗಳನ್ನು ತಿಳಿಯೋಣ. ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಚಿಕ್ಕ ಮಾಹಿತಿ ನಿಮ್ಮ ಕಷ್ಟಗಳನ್ನು ಶಾಶ್ವತವಾಗಿ ದೂರ ಮಾಡಬಹುದು. ನಿಮಗೆ ಗೊತ್ತೇ, ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವ ಮುನ್ನ ಅವಳ ಅಕ್ಕ ಅಲಕ್ಷ್ಮಿ ಅಂದರೆ ದರಿದ್ರ ದೇವತೆ ಬಂದು ನಿಮ್ಮ ಮನೆಯಲ್ಲಿ ಜಾಗ ಹುಡುಕುತ್ತಿರುತ್ತಾಳೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಥನ ಮಾಡಿದಾಗ ಅಮೃತ ಬರುವ ಮುನ್ನ ಹಾಲಾಹಲ ವಿಷ ಮತ್ತು ಅಲಕ್ಷ್ಮಿ, ದರಿದ್ರಲಕ್ಷ್ಮಿ ಉದ್ಭವವಾಗುತ್ತಾಳೆ. ಅದಾದ ನಂತರ ಸಾಕ್ಷಾತ್ ಮಹಾಲಕ್ಷ್ಮಿ ಹುಟ್ಟಿ ಬರುತ್ತಾಳೆ, ಅಂದರೆ ಸಮುದ್ರ ಲಕ್ಷ್ಮಿಯ ತವರು ಮನೆ. ಆ ಸಮುದ್ರದ ನೀರಿನಿಂದ ತಯಾರಾಗುವ ಕಲ್ಲುಪ್ಪು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಇನ್ನು ದರಿದ್ರ ದೇವತೆಗೆ ಹುಳಿ, ಖಾರ ಮತ್ತು ಉಪ್ಪು ಎಂದರೆ ಪಂಚಪ್ರಾಣ. ನೀವು ಮನೆಯಲ್ಲಿ ಕಲ್ಲುಪ್ಪನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಆ ದರಿದ್ರ ದೇವತೆ ಉಪ್ಪಿನ ಆಸೆಗೆ ಬಂದು ಅದನ್ನು ಸ್ವೀಕರಿಸಿ ಮನೆಯ ಹೊರಗೆ ತೃಪ್ತಳಾಗಿ ಹೊರಟು ಹೋಗುತ್ತಾಳೆ. ಅವಳು ಹೋದ ಮೇಲೆಯೇ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಪ್ರವೇಶವಾಗುವುದು. ಆದ್ದರಿಂದಲೇ ಉಪ್ಪನ್ನು ಲಕ್ಷ್ಮಿ ಎಂದು ಪೂಜಿಸಲಾಗುತ್ತದೆ. ಆದರೆ ಆ ಉಪ್ಪನ್ನು ಬಳಸುವ ಸರಿಯಾದ ವಿಧಾನ ಯಾವುದು? ನೀವು ಮನೆಯನ್ನು ಶುಚಿಗೊಳಿಸಲು ದುಬಾರಿ ಕೆಮಿಕಲ್ಗಳನ್ನು ಬಳಸುತ್ತಿದ್ದೀರಾ? ಹಾಗಾದರೆ ನೀವು ಕೇವಲ ಕಸವನ್ನು ತೆಗೆಯುತ್ತಿದ್ದೀರಿ, ಆದರೆ ದರಿದ್ರವನ್ನಲ್ಲ. ಇದು ಅತ್ಯಂತ ಸರಳ ಮತ್ತು ಪ್ರಬಲವಾದ ವಾಸ್ತು ಪರಿಹಾರ. ವಾರದಲ್ಲಿ ಕನಿಷ್ಠ 2 ಬಾರಿಯಾದರೂ, ಮಂಗಳವಾರ ಮತ್ತು ಶನಿವಾರ, ಮನೆಯ ನೆಲವನ್ನು ಒರೆಸುವಾಗ ಆ ನೀರಿಗೆ 1 ಹಿಡಿ ಕಲ್ಲುಪ್ಪು, ಪುಡಿಯುಪ್ಪು ಅಲ್ಲ, ಹಾಕಿ ಒರೆಸಿ. ಇದರ ಹಿಂದಿನ ವಿಜ್ಞಾನವನ್ನು ನೋಡುವುದಾದರೆ, ಕಲ್ಲುಪ್ಪು ಒಂದು ಅದ್ಭುತವಾದ ಕ್ರಿಸ್ಟಲ್. ಅದು ಸುತ್ತಮುತ್ತಲಿನ ಗಾಳಿಯಲ್ಲಿರುವ ನೆಗೆಟಿವ್ ಇಲೆಕ್ಟ್ರೋಮ್ಯಾಗ್ನೆಟಿಕ್ ತರಂಗಗಳನ್ನು, ನೆಗೆಟಿವ್ ವೈಬ್ರೇಷನ್ಸ್ಗಳನ್ನು ಹೀರಿಕೊಳ್ಳುತ್ತದೆ. ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳಗಳಾಗುತ್ತಿದ್ದರೆ, ಅನಾರೋಗ್ಯ ಕಾಡುತ್ತಿದ್ದರೆ, ಆ ನಕಾರಾತ್ಮಕ ಶಕ್ತಿಯನ್ನು ಈ ಉಪ್ಪಿನ ನೀರು ಬೇರು ಸಹಿತ ಕಿತ್ತು ಹಾಕುತ್ತದೆ. ಆದರೆ ನೆನಪಿರಲಿ, ಗುರುವಾರ ಮತ್ತು ಶುಕ್ರವಾರದಂದು ಉಪ್ಪು ಹಾಕಿ ನೆಲ ಒರೆಸಬಾರದು. ಇದು ಲಕ್ಷ್ಮಿಗೆ ಮಾಡುವ ಅಪಚಾರ. ನಿಮ್ಮ ಮನೆಯಲ್ಲಿ ಹಣ ನೀರಿನಂತೆ ಖರ್ಚಾಗುತ್ತಿದೆಯೇ? ಹಾಗಾದರೆ ನಿಮ್ಮ ಮನೆಯ ಅತಿ ದೊಡ್ಡ ವಾಸ್ತುದೋಷ ಶುರುವಾಗುತ್ತಿರುವುದೇ ನಿಮ್ಮ ಮನೆಯ ಸ್ನಾನದ ಕೋಣೆಯಿಂದ, ಬಾತ್ರೂಮ್ನಿಂದ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಅತಿ ಹೆಚ್ಚು ನಕಾರಾತ್ಮಕ ಶಕ್ತಿ ಉತ್ಪತ್ತಿಯಾಗುವ ಜಾಗ ಎಂದರೆ ಬಾತ್ರೂಮ್ ಮತ್ತು ಶೌಚಾಲಯ. ಬಡ ಕುಟುಂಬಗಳಲ್ಲಿ ಅಥವಾ ಸಣ್ಣ ಮನೆಗಳಲ್ಲಿ ವಾಸ್ತು ಪ್ರಕಾರವೇ ಬಾತ್ರೂಮ್ ಕಟ್ಟಲು ಸಾಧ್ಯವಾಗುವುದಿಲ್ಲ. ಇಂತಹ ಸಮಯದಲ್ಲಿ ಒಂದು ಸಣ್ಣ ಗಾಜಿನ ಬಟ್ಟಲಿನಲ್ಲಿ, ಗ್ಲಾಸ್ ಬೌಲ್ನಲ್ಲಿ ಕಲ್ಲುಪ್ಪನ್ನು ತುಂಬಿ ಬಾತ್ರೂಮ್ನ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಿ. ಗಾಜು ಮತ್ತು ಉಪ್ಪಿನ ಸಂಯೋಜನೆಯು ವಾಸ್ತುದೋಷವನ್ನು 100% ತಡೆಯುತ್ತದೆ. ಈ ಉಪ್ಪು ಅಲ್ಲಿನ ಕೆಟ್ಟ ಶಕ್ತಿಯನ್ನೆಲ್ಲ ಹೀರಿಕೊಳ್ಳುತ್ತದೆ. ಪ್ರತಿ 15 ದಿನಗಳಿಗೊಮ್ಮೆ ಆ ಹಳೆಯ ಉಪ್ಪನ್ನು ಕಮೋಡಿಗೆ ಹಾಕಿ ಫ್ಲಶ್ ಮಾಡಿ ಮತ್ತೆ ಹೊಸ ಉಪ್ಪನ್ನು ಇಡಿ. ಮರೆತೂ ಕೂಡ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಬಟ್ಟಲನ್ನು ಬಳಸಬೇಡಿ. ನಿಮ್ಮ ಬಳಿ ದುಡ್ಡಿಲ್ಲದಿದ್ದರೂ ನಿಮ್ಮ ಕುಟುಂಬದ ನೆಮ್ಮದಿ ನೋಡಿ ಉರಿದುಕೊಳ್ಳುವ ಜನರಿದ್ದಾರಾ? ಈ ನರದೃಷ್ಟಿ ಕಲ್ಲು ಬಂಡೆಯನ್ನು ಪುಡಿ ಮಾಡಬಹುದು. ಇನ್ನು ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಯಾವ ಲೆಕ್ಕ? ಹಳ್ಳಿಗಳಲ್ಲಿ ನಮ್ಮ ಅಜ್ಜಿ ತಾತಂದಿರು ಪ್ರತಿದಿನ ಸಂಜೆ ಮಕ್ಕಳಿಗೆ ಮತ್ತು ದುಡಿದು ಬಂದ ಗಣಸರಿಗೆ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯುತ್ತಿದ್ದರು. ಇದು ಕೇವಲ ಮೂಢನಂಬಿಕೆಯಲ್ಲ. ನಮ್ಮ ದೇಹದ ಸುತ್ತ ಒಂದು ಆರಾ ಇರುತ್ತದೆ. ಅಸೂಯೆ ಪಡುವ ಜನರ ಕೆಟ್ಟ ದೃಷ್ಟಿ ಬಿದ್ದಾಗ ಆ ಆರಾ ಕಲುಷಿತಗೊಳ್ಳುತ್ತದೆ. ಇದರಿಂದ ಆಲಸ್ಯ, ದುಡಿಯಲು ನಿರಾಸಕ್ತಿ ಮತ್ತು ಅನಾರೋಗ್ಯ ಶುರುವಾಗುತ್ತದೆ. ಯಾವಾಗ ನಿಮಗೆ ವಿಪರೀತ ಸುಸ್ತು ಅಥವಾ ಕೆಲಸದಲ್ಲಿ ಅಡೆತಡೆ ಎನ್ನಿಸುತ್ತದೆಯೋ, ಆಗ ನಿಮ್ಮ ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಹಿಡಿದು ನಿಮ್ಮ ತಲೆಯ ಸುತ್ತ 3 ಬಾರಿ ನಿವಾಳಿಸಿ, ರೊಟೇಟ್ 3 ಟೈಮ್ಸ್. ಅದನ್ನು ಹರಿಯುವ ನೀರಿಗೆ ಅಥವಾ ಸಿಂಕಿಗೆ ಹಾಕಿಬಿಡಿ. ಕೆಟ್ಟ ದೃಷ್ಟಿ ತಕ್ಷಣವೇ ನೀರಿನ ಜೊತೆ ಕೊಚ್ಚಿಕೊಂಡು ಹೋಗುತ್ತದೆ. ಯಾರಿಗಾದರೂ ಉಪ್ಪನ್ನು ನೇರವಾಗಿ ಕೈಯಿಂದ ಕೈಯಿಗೆ ಕೊಡುತ್ತಿದ್ದೀರಾ? ಹಾಗಾದರೆ ನೀವು ಅವರ ಕಷ್ಟಗಳನ್ನು ಮತ್ತು ದರಿದ್ರವನ್ನು ನಿಮ್ಮ ತಲೆಗೆ ಎಳೆದುಕೊಳ್ಳುತ್ತಿದ್ದೀರಿ ಎಂದರ್ಥ.
ಇದು ಅತಿ ಮುಖ್ಯವಾದ ವಾಸ್ತು ನಿಯಮ. ಉಪ್ಪನ್ನು ಎಂದಿಗೂ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ನೇರವಾಗಿ ಕೊಡಬಾರದು. ಕೆಳಗೆ ಇಟ್ಟು ಅವರು ತೆಗೆದುಕೊಳ್ಳುವಂತೆ ಮಾಡಬೇಕು. ಹಾಗೆಯೇ ನಿಮ್ಮ ಅಡುಗೆ ಮನೆಯಲ್ಲಿ ಉಪ್ಪನ್ನು ಎಂದಿಗೂ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಡಬಾರದು. ಉಪ್ಪನ್ನು ಯಾವಾಗಲೂ ಪಿಂಗಾಣಿ ಭರಣಿ, ಸೆರಾಮಿಕ್ ಅಥವಾ ಗಾಜಿನ ಜಾರಿನಲ್ಲಿಯೇ ಇಡಬೇಕು. ಕೊನೆಯದಾಗಿ ಒಂದು ಕುಬೇರ ರಹಸ್ಯ. ನೀವು ಉಪ್ಪು ತುಂಬಿಟ್ಟಿರುವ ಪಿಂಗಾಣಿ ಭರಣಿಯ ಒಳಗೆ 4 ಅಥವಾ 5 ಲವಂಗ ಹಾಕಿ ಮುಚ್ಚಿಡಿ. ಉಪ್ಪು ಮತ್ತು ಲವಂಗದ ಪರಿಮಳ ಒಟ್ಟಿಗೆ ಸೇರಿದಾಗ ಅದು ಸಾಕ್ಷಾತ್ ಸಂಪತ್ತಿನ ಆಕರ್ಷಣಾ ಕೇಂದ್ರವಾಗಿ ಬದಲಾಗುತ್ತದೆ. ಮತ್ತು ನೆನಪಿರಲಿ, ನಿಮ್ಮ ಮನೆಯ ಉಪ್ಪಿನ ಡಬ್ಬಿ ಎಂದಿಗೂ ಪೂರ್ತಿಯಾಗಿ ಖಾಲಿಯಾಗಬಾರದು. ಸ್ವಲ್ಪ ಇರುವಾಗಲೇ ಹೊಸ ಉಪ್ಪನ್ನು ತಂದು ತುಂಬಿಸಿ. ನೋಡಿದರಿಲ್ಲ ಸ್ನೇಹಿತರೆ, ಒಂದು ಹಿಡಿ ಕಲ್ಲುಪ್ಪು ನಮ್ಮ ಮನೆಯ ಕಷ್ಟಗಳನ್ನು ಹೇಗೆ ನಿವಾರಿಸಬಹುದು ಎಂದು. ಇದು ಕೇವಲ ನಂಬಿಕೆಯಲ್ಲ, 100 ವರ್ಷಗಳಿಂದ ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವ ವಾಸ್ತು ಮತ್ತು ವಿಜ್ಞಾನ. ಇಂದೇ ಮನೆಯಲ್ಲಿ ಕಲ್ಲುಪ್ಪಿನ ಭರಣಿಯನ್ನು ಸರಿಯಾದ ರೀತಿಯಲ್ಲಿ ಇಟ್ಟು ನೋಡಿ. ಮಹಾಲಕ್ಷ್ಮಿಯ ಕೃಪೆ ಖಂಡಿತ ನಿಮ್ಮ ಮೇಲಾಗುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಎನಿಸಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಬಡತನದಲ್ಲಿ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಈ ವಿಡಿಯೋವನ್ನು ಮರೆಯದೆ ಶೇರ್ ಮಾಡಿ. ವಾಸ್ತು ಮತ್ತು ದೈವಿಕ ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಟೈಪ್ ಮಾಡಿ. ನಿಮ್ಮೆಲ್ಲರಿಗೂ ಒಳಿತಾಗಲಿ. ನಮಸ್ಕಾರ.